ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದ ವತಿಯಿಂದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮವನ್ನು ಭದ್ರಾವತಿ ತಾಲೂಕಿನ ಕುಮಾರನಹಳ್ಳಿಯಲ್ಲಿ ದಿನಾಂಕ 14/10/2024ರಿಂದ 1/2/2025ರವರೆಗೆ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಭಾಗವಾಗಿ ಕುಮಾರನಹಳ್ಳಿಯಲ್ಲಿ 14 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದೆವು. ಕರ್ನಾಟಕ ರಾಜ್ಯದ ಉಕ್ಕಿನ ನಗರಿ ಎಂದೇ ಪ್ರಖ್ಯಾತಿಯಾಗಿರುವ ಭದ್ರ ಜಲಾಶಯದಿಂದ ಸಮೃದ್ಧಿಯಾಗಿರುವ ಭದ್ರಾವತಿ ತಾಲೂಕಿನ ಚಿಕ್ಕ ಗ್ರಾಮ ನಮ್ಮ ಕುಮಾರನಹಳ್ಳಿ. ಪ್ರಕೃತಿ ಸೌಂದರ್ಯದಿಂದ ರಮಣೀಯವಾಗಿರುವ ಈ ಹಳ್ಳಿ ಅತ್ಯಾಕರ್ಷಣೀಯ. ಈ ಹಳ್ಳಿಯಲ್ಲಿ ಸುಮಾರು 136 ಮನೆಗಳಿದ್ದು 856 ಜನಸಂಖ್ಯೆ ಇದೆ. ಈ ಹಳ್ಳಿಯಲ್ಲಿ ಜನಸಂಖ್ಯೆಯಲ್ಲಿ ಮಹಿಳೆಯರೇ ಮೇಲುಗೈ. ಇಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳೆಂದರೆ ಅಡಿಕೆ, ಭತ್ತ, ಕಬ್ಬು, ಬಾಳೆ ಇತ್ಯಾದಿ. ಇದು ನಮ್ಮ ಕುಮಾರನಹಳ್ಳಿಯ ಕಿರು ಪರಿಚಯ. ಈ ಹಳ್ಳಿಯಲ್ಲಿ ಮೊದಲನೆಯದಾಗಿ ನಾವು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಹಳ್ಳಿಯ ಸಾಮಾನ್ಯ ವಿವರವನ್ನು ಪಡೆದುಕೊಂಡೆವು. ನಂತರ ದಿನಾಂಕ 14/10/2024ರಿಂದ 16/10/2024ರವರೆಗೆ ರೈತರ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದೆವು. ಈ ಹಳ್ಳಿಯಲ್ಲಿ ನಾವು ಹಲವಾರು ಗುಂಪು ಚರ್ಚೆ, ಪದ್ಧತಿ ಪ್ರಾತ್ಯಕ್ಷಿಕೆ, ಕ್ಷೇತ್ರ ವೀಕ್ಷಣೆ ಮತ್ತು ಆರೋಗ್ಯ ಶಿಬಿರ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೆವು. ಇವುಗಳಲ್ಲಿ ಪ್ರಮುಖವಾದ ಗುಂಪು ಚರ್ಚೆಗಳೆಂದರೆ ಅಡಿಕೆ ತಳಿಗಳು, ತಾಯಿ ಮರದ ಆಯ್ಕೆ ಮತ್ತು ಸಸ್ಯಾಭಿವೃದ್ಧಿ, ಜೈವಿಕ ಪೀಡೆನಾಶಕಗಳಾದ ನೀಮಾಸ್ತ್ರ, ಈರುಳ್ಳಿ ಅಸ್ತ್ರ ಮತ್ತು ಸೀತಾಫಲ ಅಸ್ತ್ರ ತಯಾರಿಕೆ ಮತ್ತು ಉಪಯೋಗ, ಅಡಿಕೆಯಲ್ಲಿ ಬೇರು ಹುಳುವಿನ ಸಮಗ್ರ ನಿರ್ವಹಣೆ, ಹಿಂಗಾರು ತಿನ್ನುವ ಹುಳು ಮತ್ತು ಕೆಂಪು ನುಸಿಯ ನಿರ್ವಹಣೆ, ಸುಳಿ ತಿಗಣೆ ಮತ್ತು ಬಸವನ ಹುಳುವಿನ ನಿರ್ವಹಣೆ, ಪೌಷ್ಟಿಕ ಕೈತೋಟದ ಮಹತ್ವ, ಅಡಿಕೆಯಲ್ಲಿ ಕಂಡುಬರುವ ರೋಗಗಳಾದ ಎಲೆಚುಕ್ಕೆ ರೋಗ, ಕೊಳೆ ರೋಗ, ಸುಳಿ ಕೊಳೆ ರೋಗ ಮತ್ತು ಅಣಬೆ ರೋಗದ ಲಕ್ಷಣ ಮತ್ತು ನಿರ್ವಹಣೆ, ಸಾವಯವ ಕೃಷಿಯ ಮಹತ್ವ, ಜೈವಿಕ ಗೊಬ್ಬರಗಳಾದ ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸ್ನ ಬಳಕೆ ಮತ್ತು ಮಹತ್ವ, ಅಡಿಕೆಯಲ್ಲಿ ಪೋಷಕಾಂಶ ಮತ್ತು ಬಸಿಗಾಲುವೆಯ ನಿರ್ವಹಣೆ, ಜಲ್ ಜೀವನ್ ಮಿಷನ್ನ ಮಹತ್ವ ಮುಂತಾದ ಸಮೂಹ ಚರ್ಚೆಗಳನ್ನು ಏರ್ಪಡಿಸಿದ್ದೆವು. ನಂತರ ಪದ್ಧತಿ ಪ್ರಾತ್ಯಕ್ಷಿಕೆಗಳಾದ ಎರೆಹುಳು ಗೊಬ್ಬರದ ತಯಾರಿಕೆ, ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ಅನುಸರಿಸಬೇಕಾದ ಸ್ವಚ್ಛತಾ ಮತ್ತು ಮುಂಜಾಗ್ರತಾ ಕ್ರಮಗಳು, ಸಾಂಪ್ರದಾಯಿಕ ಅಡಿಕೆ ಸಂಸ್ಕರಣೆಯ ಕುರಿತು ರೈತರಿಂದ ಮಾಹಿತಿ ತಿಳಿದು ಮತ್ತು ವೈಜ್ಞಾನಿಕ ಸಲಹೆ ನೀಡುವುದು, ವೈಜ್ಞಾನಿಕವಾಗಿ ಮಣ್ಣು ಮಾದರಿ ಸಂಗ್ರಹಣೆ ಮತ್ತು ಪ್ರಯೋಗಾಲಯಕ್ಕೆ ರವಾನೆ, ಸ್ಥಳೀಯವಾಗಿ ದೊರಕುವ ಔಷಧೀಯ ಗುಣವುಳ್ಳ ಗಿಡಮೂಲಿಕೆಯಿಂದ ತಯಾರಿಸಲ್ಪಡುವ ನೈಸರ್ಗಿಕ ಪೀಡೆನಾಶಕಗಳಾದ ಬ್ರಹ್ಮಾಸ್ತ್ರದ ತಯಾರಿಕೆ ಮತ್ತು ಸಿಂಪಡಣೆ, ದೇಶೀಯ ಹಸುವಿನ ಸಗಣಿ ಮತ್ತು ಗಂಜಲ, ಬೆಲ್ಲ, ಕಡಲೆ ಹಿಟ್ಟು ಮತ್ತು ಮಣ್ಣಿನಿಂದ ತಯಾರಿಸಲ್ಪಡುವ ದ್ರವ ರೂಪದ ಗೊಬ್ಬರವಾದ ಜೀವಾಮೃತದ ತಯಾರಿಕೆ, ಬೀಜ ಮೊಳಕೆ ಪ್ರಮಾಣ ಪರೀಕ್ಷೆ ಮತ್ತು ಮಹತ್ವ, ಅಣಬೆಯ ಮಹತ್ವ, ಬೇಸಾಯ ಕ್ರಮಗಳು ಮತ್ತು ಅಣಬೆ ಬೆಳೆಯ ಫಲಿತಾಂಶ ಪ್ರದರ್ಶನ, ಅಡಿಕೆ ಸಿಪ್ಪೆ ಗೊಬ್ಬರ ತಯಾರಿಕೆಯ ವಿಧಾನ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆಯ ಪೂರಕ ಆಹಾರವಾದ ಅಜೋಲ್ಲಾದ ಬೇಸಾಯ, ಹಸುವಿನ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ಅಜೋಲ್ಲಾದ ಪಾತ್ರ, ಟುಟ್ಟಿ ಫ್ರೂಟಿ ಮಾಡುವ ವಿಧಾನ, ಸಾವಯವ ಗೊಬ್ಬರದ ಪುಷ್ಟೀಕರಣ. ನಂತರ ಪ್ರಮುಖವಾದ ಆರೋಗ್ಯ ಶಿಬಿರ ಮತ್ತು ಜಾಗೃತಿ ಅಭಿಯಾನಗಳೆಂದರೆ ಕಸವಿಲ್ಲದ ಕನಸು ಮತ್ತು ಸ್ವಚ್ಛತೆಯ ಅರಿವು, ಕಾಲುಬಾಯಿ ರೋಗ ಮತ್ತು ಚರ್ಮಗಂಟು ರೋಗ ಲಸಿಕಾ ಅಭಿಯಾನ, ಶಾಲಾ ಮಕ್ಕಳಿಗೆ DPT ಲಸಿಕಾ ಅಭಿಯಾನ,
ಈ ಗ್ರಾಮದಲ್ಲಿ ಹಲವಾರು ಕ್ಷೇತ್ರ ವೀಕ್ಷಿಸಿ ಬೆಳೆಗಳಲ್ಲಿ ಕಂಡುಬರುವ ರೋಗ, ಕೀಟ ಮತ್ತು ಪೋಷಕಾಂಶ ಕೊರತೆಗಳ ನಿರ್ವಹಣೆಗೆ ಸಂಬಂಧಪಟ್ಟ ವಿಷಯ ತಜ್ಞರೊಂದಿಗೆ ಸಮಾಲೋಚಿಸಿ ಸೂಕ್ತ ಸಲಹೆಗಳನ್ನು ಸೂಚಿಸಿದೆವು. ಈ ಭಾಗದಲ್ಲಿ ಬೆಳೆಯ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸಲು ಸ್ಥಳೀಯ ಹವಾಮಾನಕ್ಕೆ ಹೊಂದಿಕೊಳ್ಳುವ ಬೆಳೆಗಳಾದ ಅಲಸಂದೆ, ಹುರುಳಿ, ಹೆಸರುಕಾಳು, ಅವರೆಕಾಳು, ಬದನೆಕಾಯಿ, ಟೊಮ್ಯಾಟೊ, ಮೆಕ್ಕೆಜೋಳ, ಮೇವಿನ ಜೋಳ ಇತ್ಯಾದಿ ಬೆಳೆಗಳ ಮಾದರಿಯನ್ನು ಬೆಳೆದು ಸಸ್ಯಕಾಶಿಯನ್ನು ಅಭಿವೃದ್ಧಿಪಡಿಸಿದ್ದೇವೆ. ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಸಂಗ್ರಹಿಸಿದ ಮಾಹಿತಿಯನ್ನು ಆಧರಿಸಿ ಈ ಭಾಗದಲ್ಲಿ ಕಂಡುಬರುವ ರೈತರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಮತ್ತು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳ ಮಾಹಿತಿಯನ್ನು ಕೃಷಿ ಕೋಶ ಶೀರ್ಷಿಕೆಯಡಿಯಲ್ಲಿ ಮಾಹಿತಿ ಕೇಂದ್ರವನ್ನು ಅಭಿವೃದ್ಧಿಪಡಿಸಿದೆವು ಹಾಗೂ ಶಾಲಾ ಆವರಣದಲ್ಲಿ ಪೌಷ್ಟಿಕ ಕೈತೋಟವನ್ನು ನಿರ್ಮಿಸಿದೆವು. ದಿನಾಂಕ 21/12/2024 ಕಾಲೇಜಿನ ಡೀನ್ ಮತ್ತು ಆವರಣದ ಮುಖ್ಯಸ್ಥರಾದ ಡಾಕ್ಟರ್ ತಿಪ್ಪೇಶ್ ರವರು ಮಾಹಿತಿ ಕೇಂದ್ರ ಮತ್ತು ಪೌಷ್ಟಿಕ ಕೈತೋಟದ ಉದ್ಘಾಟನೆ ಮಾಡಿದರು. ನಂತರ ಮಕ್ಕಳ ದಿನಾಚರಣೆಯಂದು ಶಾಲಾ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೆವು. ವಿಜೇತರಿಗೆ ಬಹುಮಾನವನ್ನು ವಿತರಿಸಿದೆವು. ಇತ್ತೀಚೆಗೆ ನಡೆದ ರಾಷ್ಟ್ರ ಹಬ್ಬವಾದ ಗಣರಾಜ್ಯೋತ್ಸವವನ್ನು ಶಾಲಾ ಮಕ್ಕಳು ಮತ್ತು ಗ್ರಾಮಸ್ಥರೊಂದಿಗೆ ಆಚರಿಸಿದೆವು. ನಾವು ಈ ಗ್ರಾಮದಲ್ಲಿ ನಡೆಸಿದ ಕಾರ್ಯಕ್ರಮಗಳನ್ನು ಹಲವಾರು ದಿನಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದೇವೆ. ಮೂರು ತಿಂಗಳ ಈ ಪ್ರಯಾಣದಲ್ಲಿ ನಾವು ಕೇವಲ ಕೃಷಿಯ ಕುರಿತು ಮಾತುಕತೆ ನಡೆಸದೆ ರೈತರ ಹೃದಯವನ್ನು ತಲುಪುವ ಪ್ರಯತ್ನ ಮಾಡಿದ್ದೇವೆ. ಅವರ ಕಷ್ಟ ಸುಖಗಳು, ಸವಾಲುಗಳು ಮತ್ತು ಕನಸುಗಳೆಲ್ಲ ನಮಗೆ ಸ್ಫೂರ್ತಿ ಎಂದು ಆಶಿಸುತ್ತಿದ್ದೇವೆ.